ನಮಸ್ತೆ ಸ್ನೇಹಿತರೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಈ ಒಂದು ಮಾಡೆಲ್ ಅನ್ನ ಹೇಗೆ ಡಿಸೈನಿಂಗ್ ಮಾಡೋದಂತೇಳಿ ನಾನು ನಿಮಗೆ ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಇದರ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಇರುವಂತಹ ಸರ್ಕಲ್ ಅನ್ನ ನಾವು ಹೇಗೆ ಡ್ರಿಲ್ ಮಾಡೋದಂತೇಳಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಫೋರ್ತ್ ಆಕ್ಸಿಸ್ ಪ್ರೋಗ್ರಾಮಿಂಗ್ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಹಾಗಾದ್ರೆ ನಾವು ನಮ್ಮ ಜಾಬ್ ಅನ್ನ ಬ್ಯಾಕ್ ಸೈಡ್ ನಾವು ಹೋಲ್ಡಿಂಗ್ ಅಲ್ಲಿ ಫಿಕ್ಸ್ ಮಾಡ್ತಾ ಇದೀವಿ. ಓಕೆ, ರೆಫರೆನ್ಸ್ ಬಂದು ಬ್ಯಾಕ್ ಸೈಡ್ ಅಲ್ಲಿ ಇದೆ. ನೋಡಿ, ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಈ 4 ಹೋಲ್ ಇದೆಯಲ್ಲ, ಇದನ್ನ ಹೇಗೆ ನಾವು ಡ್ರಿಲ್ ಮಾಡೋದು ಫೋರ್ತ್ ಆಕ್ಸಿಸ್ ಅಲ್ಲಿ, ರೈಟ್? ಇನ್ನೊಮ್ಮೆ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. 4 ಹೋಲ್ ನಮಗೆ ಥ್ರೂ ಆಗಿದೆ. ಇದ್ರ ಡಯಾಮೀಟರ್ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ 26 ಇದೆ ಅಂತೇಳಿ. ಹಾಗಾದ್ರೆ ಡೈರೆಕ್ಟ್ ಮಷೀನ್ ಅಲ್ಲಿ ಹೋಗ್ತೀನಿ. ನಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮಿಲ್ ಡಿಫಾಲ್ಟ್, ಫೋರ್ತ್ ಆಕ್ಸಿಸ್ ಕೂಡ ನಾವು ಅಲ್ಲೇ ಹೋಗ್ಬೇಕಾಗುತ್ತೆ, ರೈಟ್? ನೋಡಿ, ಮಷಿನ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಟೂಲ್ ಪಾತ್ ಅಂತೇಳಿ ಹೊಸ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ 2D 3D ಮಲ್ಟಿ ಆಕ್ಸಿಸ್ ಅಂತ ಇರುತ್ತೆ. ಸೇಮ್ ಪ್ರೊಸೆಸ್. ಇವಾಗ ಮಷಿನ್ ಗ್ರೂಪ್ 1 ಅಲ್ಲಿ ನಮಗೆ ಪ್ರಾಪರ್ಟೀಸ್ ಅಂತ ಇದೆಯಲ್ಲ, ಇದರ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸ್ಟಾಕ್ ಸೆಟಪ್ ಅಂತ ಇರುತ್ತೆ. ಸ್ಟಾಕ್ ಸೆಟಪ್ ಎಲ್ಲವೂ ಸೇಮ್, ಬಟ್ ನಾವಿಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅನ್ನ ತಗೊಬೇಕಾಗುತ್ತೆ. ಸಿಲಿಂಡ್ರಿಕಲ್ ಶೇಪ್ ಅಂತೇಳಿ ಫಿಕ್ಸ್ ಅಲ್ಲ, ಡಿಪೆಂಡಿಂಗ್ ಅಪಾನ್ ಜಾಬ್. ರೆಕ್ಟ್ಯಾಂಗಲ್ ಕೂಡ ತಗೊಬೇಕು, ನಾವು ಸಿಲಿಂಡರ್ ಕೂಡ ತಗೊಬೇಕಾಗುತ್ತೆ. ಓಕೆ, ಇದಕ್ಕೆ ನಾವು ಸಿಲಿಂಡ್ರಿಕಲ್ ಅನ್ನ ತಗೊಬೇಕು. ನಮಗೆ ಥರ್ಡ್ ಆಪ್ಷನ್ಸ್ ಇದೆಲ್ಲ. ಕ್ರಿಯೇಟ್ ಸಿಲಿಂಡ್ರಿಕಲ್ ಸ್ಟಾಕ್ ಅಂತೇಳಿ. ಈ ಒಂದು ಸೆಲೆಕ್ಷನ್ ಮಾಡ್ಕೊಂಡು ನಮ್ಮ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಜಾಬ್ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಆದ್ಮೇಲೆ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ರೈಟ್? ಇದಾದ್ಮೇಲೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ನೋಡಿ, ನಮ್ಗೆ ಇಲ್ಲಿ ಆಕ್ಸೆಸ್ ಇದೆ. ಆಕ್ಸೆಸ್ ಬಂದು ನಾವು ಎಕ್ಸ್ ಆಕ್ಸಿಸ್ ನಮಗೆ ರೆಫರೆನ್ಸ್. ನೋಡಿ, ಈ ರೀತಿ ಡಿಫ್ರೆಂಟ್ ಆಕ್ಸೆಸ್ ಇರುತ್ತೆ. ನಮ್ಮ ಜಾಬ್ ಬಂದು ಎಕ್ಸ್ ಆಕ್ಸಿಸ್ ಮೇಲೆ ಇದೆಯಲ್ಲ, ಅದಕ್ಕೆ ನಾವು ಎಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು, ರೈಟ್? ಅದಾದ್ಮೇಲೆ ನಮ್ಗೆ ಇಲ್ಲಿ ರೇಡಿಯಸ್ ತುಂಬಾ ದೊಡ್ಡದಿದೆ. ನಮ್ಮ ಜಾಬ್ಗೆ ಎಷ್ಟಿದೆ ರೇಡಿಯಸ್ ಅಷ್ಟೇ ನಾವು ಇಲ್ಲಿ ಅಪ್ಲೈ ಕೊಟ್ರೆ ನಮ್ಗೆ ಹ್ಯಾಸ್ ಇಟ್ ಈಸ್ ನಮ್ ಮಾಡೆಲ್ ಪ್ರಕಾರ ಬಂದ್ಬಿಡುತ್ತೆ. ನಮ್ದು 50 ಇತ್ತಲ್ಲ ರೇಡಿಯಸ್, 50 ತಗೊಂತೀನಿ. ನೋಡಿ, ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ನಾನು ಜಸ್ಟ್ ಬೇಗನೆ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತೀನಿ. ಟೈಮ್ ಸೇವ್ ಆಗಲಿ ಅಂತೇಳಿ, ರೈಟ್? ಅಷ್ಟೇ. ರೇಡಿಯಸ್ 50 ಕೊಟ್ಟಿದ್ದೀನಿ. ಆ್ಯಂಡ್ ಲೆಂತ್ ಓವರ್ ಆಲ್ ನೀವು ಕ್ಯಾಲ್ಕುಲೇಟ್ ಮಾಡಿ, ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಿ. ನಾನು ಅಂದಾಜಿಗೆ ಒಂದು 300 ತಗೊತಾ ಇದ್ದೀನಿ. ಓಕೆ, ಈ ರೀತಿ. ಇಲ್ಲಿ ನೋಡಿ, ಪ್ರಾಪರ್ ಆಗಿ ಫಿಕ್ಸ್ ಆಗಿಲ್ಲ. ಇದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ, ಟಾಪ್ ಅಲ್ಲಿ ನೋಡಿ ನಮ್ಗೆ XYZ ಅಂತ ಹೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒರಿಜಿನ್ ಏನಿದೆಯಲ್ಲ, ಇವೆಲ್ಲ ಕಂಪ್ಲೀಟ್ ಆಗಿ 0 ಮಾಡ್ಕೊಬೇಕು. ನಾವು 0 ಮಾಡಿದ್ರೆ ಆಟೋಮೆಟಿಕ್ ಆಗಿ ಪ್ರಾಪರ್ ಆಗಿ ಸೆಟ್ ಆಗುತ್ತೆ. ನೋಡಿ, ಎಕ್ಸ್ ಆಕ್ಸಿಸ್ ನಾನು ಇವಾಗ 0 ತಗೊಂತಾ ಇದ್ದೀನಿ. Y ಆಲ್ರೆಡಿ 0 ಇದೆ. Z ಕೂಡ ಮೂವ್ಮೆಂಟ್ ಆಗಿದೆಯಲ್ಲ, ಇದನ್ನು ಕೂಡ ನಾವು ಇವಾಗ 0 ತಗೋಣಮ್ಮ. ಈ ರೀತಿ. ಓಕೆ, ಡಯಾಮೀಟರ್ ಫಿಕ್ಸ್ ಆಯ್ತು. ಲೆಂತ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹ್ಯಾಸ್ ಇಟ್ ಈಸ್ ಹ್ಯಾಸ್ ಪರ್ ಅವರ್ ಮಾಡೆಲ್ ಏನಿದೆಯಲ್ಲ, ಆ ರೀತಿ ನೀವು ಫಿಕ್ಸ್ ಮಾಡಿ. ಪ್ರಾಪರ್ ಆಗಿ ಲೆಂತ್ ಕೂಡ ಫಿಟ್ ಆಗುತ್ತೆ. ಓಕೆ, ನಾನು ಇಷ್ಟೇ ಇರಲಿ. ನಾನು ಜಸ್ಟ್ ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಓಕೆ, ಇದನ್ನು ಕ್ಲೋಸ್ ಮಾಡ್ತೀನಿ. ಸ್ಟಾಕ್ ಸೆಟ್ ಆಫ್. ಇಷ್ಟೇ ಸಿಂಪಲ್ ಸ್ಟಾಕ್ ಸೆಟ್ ಆಫ್. ಪ್ರೀವಿಯಸ್ ಕ್ಲಾಸಿಂದ ಇವೆಲ್ಲ ಸೇಮ್ ಇರುತ್ತೆ. ಓಕೆ, ಇಲ್ಲಿ ಇನ್ನೂ ಒಂದು ಏನು ಪಾಯಿಂಟ್ ಅಂದ್ರೆ, ಫೋರ್ತ್ ಆಕ್ಸಿಸ್ ಅಂದ್ರೆ ನಮ್ಗೆ ಇದಕ್ಕೊಂದು ಡಿಫ್ರೆಂಟ್ ಟೂಲ್ ಪಾತ್ ಅಂತೂ ಇರಂಗಿಲ್ಲ. ಸೇಮ್ ನಾವು 2D ಟೂಲ್ ಪಾತ್ 3D ಟೂಲ್ ಪಾತ್ ಯೂಸ್ ಮಾಡ್ಕೊಂಡೆ ನಾವು ಪ್ರೋಗ್ರಾಮಿಂಗ್ ಮಾಡೋದು. ಓಕೆ, ಹಾಗಾದ್ರೆ ಫಸ್ಟಿಗೆ ನೋಡಿ, ಶೋ ಆಕ್ಸಿಸ್ ಆಫ್ ಮಾಡ್ಕೊತೀನಿ. ಅಗೇನ್ ಟೂಲ್ ಪಾತ್ ಅಲ್ಲಿ ಹೋಗೋಣ. ನಮ್ಗೆ ಇಲ್ಲಿ 2D ಟೂಲ್ ಪಾತ್ ಅಲ್ಲಿ ಇರುವಂತಹ ಡ್ರಿಲ್ ಅನ್ನೇ ನಾವು ಇಲ್ಲಿ ತಗೊಬೇಕು. ಫೋರ್ತ್ ಆಕ್ಸಿಸ್ ಅಂತ ಹೇಳಿ ಡಿಫ್ರೆಂಟ್ ಅಲ್ಲ. ಇದೇ ಡ್ರಿಲ್ ಅನ್ನ ತಗೊಂಡು ನಾವು ಪ್ರೋಗ್ರಾಮಿಂಗ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಸೆಲೆಕ್ಟ್ ಮಾಡುವಾಗ ಪ್ರಾಪರ್ ಆಗಿ ಇಲ್ಲಿ ಇನ್ಸೈಡ್ ಸರ್ಫೇಸ್ ಪ್ರಾಪರ್ ಆಗಿ ಸೆಲೆಕ್ಟ್ ಆಗಿರ್ಬೇಕು. ಈ ರೀತಿ ನಮಗೆ ಕಲರ್ ಕೋಡಿಂಗ್ ಬರ್ಬೇಕು, ರೈಟ್? ಇಲ್ಲಿ ನಾವು 2 ಹೋಲ್ ಸೆಲೆಕ್ಟ್ ಮಾಡ್ಕೊಳಮ್ಮ, ಯಾಕಂದ್ರೆ ಥ್ರೂ ಆಗಿದೆಯಲ್ಲ. ನಮ್ಗೆ 2 ಹೋಲ್ ಮಾಡಿದ್ರೆ 4 ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದರ ಡಯಾಮೀಟರ್ 26 ಇದೆ. ಓಕೆ, ಈ ರೀತಿ ಸೆಲೆಕ್ಷನ್ ಮೇನ್ ಇಂಪಾರ್ಟೆಂಟ್. ಯಾವುದೇ ಟೂಲ್ ಪಾತ್ ಅಲ್ಲಿ ಸೆಲೆಕ್ಷನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವೆಲ್ಲ ನಾನು ಹಾಗೆ ಡೈರೆಕ್ಟ್ ಆಗಿ ಓಕೆ ಕ್ಲಿಕ್ ಕೊಡ್ತೀನಿ. ನೋಡಿ, ಈ ರೀತಿ. ಸೆಲೆಕ್ಷನ್ ಪ್ರಾಪರ್ ಆಗಿ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಈ ರೀತಿ ಟೂಲ್ ಪಾತ್ ಜನರೇಟ್ ಆಗುತ್ತೆ. ಇಟ್ ಮೀನ್ಸ್ ಇವಾಗ ವರ್ಕ್ ಆಗುತ್ತೆ. ನಾವು ಇವಾಗ ಇದನ್ನ ಪ್ರಾಪರ್ ಆಗಿ ಅಡ್ಜಸ್ಟ್ ಮಾಡೋದಷ್ಟೇ ನಮ್ಗೆ ಇವಾಗ ಕೆಲಸ. ಇದನ್ನ ಆಫ್ ಮಾಡ್ಕೊಂತೀನಿ. ಇಲ್ಲಿ ಟಾಗಲ್ ಡಿಸ್ಪ್ಲೇ ಆಫ್ ಇದೆಲ್ಲ, ಟೂಲ್ ಪಾತ್ ನಮಗೆ ಹೈಡ್ ಆಗುತ್ತೆ. ಸೆಲೆಕ್ಷನ್ ಮೆಥಡ್ ಇನ್ನೂ ಒಂದು ಟೈಪ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇವಾಗ. ಮಾಡೆಲ್ ಪ್ರಿಪರೇಷನ್ ಅಲ್ಲಿ ನಮಗೆ ಹೋಲ್ ಆಕ್ಸಿಸ್ ಅಂತ ಇದೆಯಲ್ಲ, ಇದು ನಮ್ಗೆ ಇವಾಗ ನೋಡಿ ಇಲ್ಲಿ ಯೂಸ್ ಆಗುತ್ತೆ. ನಿಮಗೆ ಇವೆಲ್ಲ ಕಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ, ಬಟ್ ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ ನೋಡಿ. ಈ ರೀತಿ
ಸರ್ಕಲ್ ಇನ್ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡಿ ಈ ರೀತಿ ಪ್ರಾಪರ್ ಆಗಿ ನಮಗೆ ಸರ್ಕಲ್ ವಿತ್ ಅದರ ಒಂದು ಆಕ್ಸಿಸ್ ಸೆಂಟರ್ ಆಫ್ ಆಕ್ಸಿಸ್ ಅದರ ಒಂದು ಸೆಂಟ್ರಲ್ ಲೈನ್ ಅನ್ನು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿ ಬರುತ್ತೆ ರೈಟ್. ಸೊ ಅದು ನಮಗೆ ಟೇಪರ್ ಇತ್ತಲ್ಲ, ಸೊ ಇದು ಸರ್ಕಲ್ ಪ್ರಾಪರ್ ಆಗಿ ಕ್ರಿಯೇಟ್ ಆಗಿ ಬರುತ್ತೆ. ಹೋಲ್ ಆಕ್ಸಿಸ್ ಅನ್ನು ಯೂಸ್ ಮಾಡ್ಕೊಬೇಕು. ಸೊ ಇವಾಗ ಪ್ಯಾರಾಮೀಟರ್ಸ್ ಅಲ್ಲಿ ನಾನು ಅಗೇನ್ ಮಷಿನಿಂಗ್ ಜಾಮೆಟ್ರಿ ಏನಿದೆಯಲ್ಲ, ಸೊ ಇದನ್ನ ಡಿಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಸೆಕೆಂಡ್ ಮೆಥಡ್ ಇವಾಗ ಸೆಲೆಕ್ಷನ್ ಮಾಡ್ತಾ ಇರೋದು. ಸೊ ನಾವಿಲ್ಲಿ ಜಸ್ಟ್ ಲೈನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಬೇಕು. ಅದಕ್ಕೆ ಒಂದು ಟ್ರಿಕ್ ಇದೆ. ಸೊ ಅದಕ್ಕೆ ಟ್ರಿಕ್ ಅಂದ್ರೆ ಏನಂದ್ರೆ ನೋಡಿ, ಬಾಟಮ್ ಅಲ್ಲಿ ಒಂದು ಕಲರ್ ಅಂತ ಹೇಳಿ ಆಪ್ಷನ್ಸ್ ಇರುತ್ತೆ. ಕಲರ್ ಕೋಡಿಂಗ್ ಮೂಲಕ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಸೆಲೆಕ್ಟ್ ಆಲ್ ಎಂಟಿಟೀಸ್ ಬೈ ಕಲರ್ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ನಮಗೆ ಬೇಕಾಗಿರೋದು ರೆಡ್ ಕಲರ್ ಎಂಟಿಟೀಸ್. ಸೊ ಅದಕ್ಕೆ ಜಸ್ಟ್ ನೀವು ರೆಡ್ ಕಲರ್ ಎಂಟಿಟಿ ಏನಿದೆಯಲ್ಲ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ನೋಡಿ ಇದರಲ್ಲಿ ಇನ್ನೊಂದು ನಿಮಗೆ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ಸೆಲೆಕ್ಷನ್ ಮೆಥಡ್ ಬೈ ಕಲರ್. ಓಕೆ, ಸೊ ದೆನ್ ಸೇ ಓಕೆ. ಸೊ ಇವಾಗ ನೋಡಿ ನಾವು ಪ್ರಾಪರ್ ಆಗಿ ಅಡ್ಜಸ್ಟ್ ಮಾಡೋಣ, ಇಲ್ಲಾಂದ್ರೆ ಡೈರೆಕ್ಟ್ ಇನ್ನೊಮ್ಮೆ ಓಕೆ ಕ್ಲಿಕ್ ಮಾಡಿ ಟೂಲ್ ಪಾತ್ ಜನರೇಟ್ ಆಗೋದಿಲ್ಲ ನೋಡೋಣ. ಸೊ ಇವಾಗ ಹೈಡ್ ಮಾಡಿದೀವಲ್ಲ, ಸೊ ಅದನ್ನ ಆನ್ ಮಾಡಿ. ಓಕೆ, ಸೊ ನೋಡಿ ಈ ರೀತಿ ಸೆಕೆಂಡ್ ಮೆಥಡ್ ಕೂಡ ನಾವು ಅಪ್ಲೈ ಮಾಡಿದ್ರು ನಮಗೆ ಟೂಲ್ ಪಾತ್ ಜನರೇಟ್ ಆಗಿ ಬಂತು. ಸೊ ಇವಾಗ ನಾವು ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂತ ಹೋಗೋದೈತಿ. ಸೊ ಪ್ಯಾರಾಮೀಟರ್ಸ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಟೂಲ್ 26 ಡ್ರಿಲ್ ಬೇಕು ನಮಗೆ ರೈಟ್. ಸೊ ಇಲ್ಲಿ ಸೆಲೆಕ್ಟ್ ಲೈಬ್ರರಿ ಟೂಲ್ ತಗೋಣ. ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಮ್ಮ. ಸೊ ಇಲ್ಲಿ ಫಿಲ್ಟರ್ ಹೋಗಿ ನಮಗೆ ಬೇಕಾಗಿರೋದು ಡ್ರಿಲ್. ಸೊ ಸ್ಪಾಟ್ ಡ್ರಿಲ್ ಅಂತಿದೆ. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಸ್ಪಾಟ್ ಡ್ರಿಲ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಬೇರೆ ನಮ್ಗೆ ಯಾವುದು ಆಪ್ಷನ್ಸ್ ಇಲ್ಲ ಇಲ್ಲಿ. ನಮಗೆ ಬೇಕಾಗಿರೋದು 26, ಬಟ್ ಇಲ್ಲಿ 26 ಬಂದಿಲ್ಲ. ನೀವು ಓನ್ ಆಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಸೊ ಯಾವುದೋ ಒಂದು ಟೂಲ್ ಸೆಲೆಕ್ಷನ್ ಮಾಡ್ಕೊಂಡಿನಿ ಇವಾಗ. ಸೊ ಕಟ್ ಪ್ಯಾರಾಮೀಟರ್ಸ್ ಅಲ್ಲಿ ನೋಡಿ ನಮ್ಗೆ ಇಲ್ಲಿ ಇದನ್ನ ಏನು ಚೇಂಜಸ್ ಮಾಡೋಕೋಬೇಡಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪಿಕ್ ಡ್ರಿಲ್ ಎಲ್ಲ ಯೂಸ್ ಮಾಡ್ತಿದೀವಲ್ಲ, ಸೊ ಇವಾಗ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪಿಕ್ ಡ್ರಿಲ್ ಕೂಡ ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕಂತೇಳಿ. ಸೊ ಇದನ್ನ ಏನು ಚೇಂಜಸ್ ಮಾಡೋಂಗಿಲ್ಲ. ಡ್ರೆಸ್ ನಾನು ಡ್ರಿಲ್ ಅಂಡ್ ಕೌಂಟರ್ ಬೋರ್ ಅಷ್ಟೇ ಫಿಕ್ಸ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಫೋರ್ತ್ ಆಕ್ಸಿಸ್ ಅನ್ನ ನೀವು ಚೂಸ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ಫೋರ್ತ್ ಆಕ್ಸಿಸ್. ಸೊ ಇಲ್ಲಿ ಟೂಲ್ ಆಕ್ಸಿಸ್ ಕಂಟ್ರೋಲ್ ಇಲ್ಲಿ ಏನು ಎಲ್ಲೋ ಹೈಡ್ ಆಗಿದೆ. ಬಿಕಾಸ್ ಆಫ್ ನಾವು ಸೆಲೆಕ್ಷನ್ ಮಾಡುವಾಗ ಪ್ರಾಪರ್ ಆಗಿ ಸೆಲೆಕ್ಷನ್ ಮಾಡಿಬಿಟ್ರೆ ಈ ರೀತಿ ಏನು ಆನ್ ಆಗಂಗಿಲ್ಲ. ಸೊ ನಾವು ಇನ್ಸೈಡ್ ಸರ್ಫೇಸ್ ಸೆಲೆಕ್ಷನ್ ಮಾಡಿದ್ವಲ್ಲ ಅದಕ್ಕೆ ಆಫ್ ಆಗಿದೆ. ಸಪೋಸ್ ಸರ್ಫೇಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಅದು ಆನ್ ಆಗ್ತಾ ಇತ್ತು ರೈಟ್. ಸೊ ರಿಮೈನಿಂಗ್ ಇವೆಲ್ಲವೂ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಮೇನ್ ಫೋರ್ತ್ ಆಕ್ಸಿಸ್ ಜಾಮೆಟ್ರಿ ಸೆಲೆಕ್ಷನ್ ಅವೆರಡು ಮೇನ್ ಇಂಪಾರ್ಟೆಂಟ್. ಸೊ ಇವೆಲ್ಲವೂ ಕ್ಲಿಯರೆನ್ಸ್ ನಾನು 20 mm ತಗೊತಾ ಇದ್ದೀನಿ ಆಬ್ಸಲ್ಯೂಟ್ ಮೇಲೆ. ಸೊ ಆಬ್ಸಲ್ಯೂಟ್. ಸೊ ಇವೆಲ್ಲವೂ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಡೆಪ್ತ್ ಆಫ್ ಕಟ್ ಬಂದು ಮೈನಸ್ ಅಲ್ಲಿ ಕೊಡ್ತೀನಿ, -50. ಓಕೆ, ಸೊ ಇದಿಷ್ಟೇ ಸಾಕು. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡೋಣ. ನೋಡಿ ಇವಾಗ ಎರಡು ಟೂಲ್ ಪಾತ್ ಎರಡು ಹೋಲಲ್ಲಿ ಜನರೇಟ್ ಆಗಿ ಬರ್ಬೇಕು. ಸೊ ನೋಡಿ ಓಕೆ. ಸೊ ಫಸ್ಟ್ ಅಲ್ಲಿ ಒಂದೇ ಬಂದಿತ್ತು ಬಿಕಾಸ್ ಆಫ್ ನಾವಲ್ಲಿ 3 ಆಕ್ಸಿಸ್ ಸೆಲೆಕ್ಟ್ ಇತ್ತು. ಸೊ ಇವಾಗ ಫೋರ್ತ್ ಆಕ್ಸಿಸ್ ಸೆಲೆಕ್ಟ್ ಮಾಡಿವಿ, ಅದಕ್ಕೆ ಎರಡು ಹೋಲ್ ಕಡೆ ಪ್ರಾಪರ್ ಆಗಿ ಜನರೇಟ್ ಆಗಿ ಬಂದೈತಿ. ಬಟ್ ನಮ್ಗೆ ಇಲ್ಲಿ ಸ್ಟ್ರೇಟ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಈ ರೀತಿ ಸ್ಟ್ರೇಟ್ ಮೂವ್ಮೆಂಟ್ ಆದ್ರೆ ನಮಗೆ ಮೆಟಲ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ರೈಟ್. ಸೊ ಇಲ್ಲಿ ನೋಡಿ ಇವಾಗ ರೈಟ್ ವ್ಯೂ ಅಲ್ಲಿ ಈ ರೀತಿ ಇದೇನು ಸ್ಟ್ರೇಟ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಸೊ ನಮ್ಗೆ ಇದು ರೌಂಡ್ ಶೇಪ್ ಮೂವ್ಮೆಂಟ್ ಆಗ್ಬೇಕು. ಸೊ ಅದಕ್ಕಂತೇಳಿ ಏನ್ ಮಾಡೋಣ, ಪ್ಯಾರಾಮೀಟರ್ಸ್ ಅಲ್ಲಿ ಹೋಗ್ತೀನಿ. ಸೊ ಇಲ್ಲಿ ನೋಡಿ ಲಿಂಕಿಂಗ್ ಪ್ಯಾರಾಮೀಟರ್ ಬಾಟಮ್ ಅಲ್ಲಿ ನಮಗೆ ಸೇಪ್ ಜೋನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಸೇಫ್ ಜೋನ್ ಅನ್ನ ಸೆಲೆಕ್ಷನ್ ಮಾಡಿ. ಇದು ಮೇನ್ ಇಂಪಾರ್ಟೆಂಟ್, ಇದನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಇವಾಗ ಆನ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಆಕ್ಸಿಸ್ ಆಫ್ ರೊಟೇಷನ್ ಬಂದು ಎಕ್ಸ್ ಆಕ್ಸಿಸ್ ಅನ್ನ ಸೆಲೆಕ್ಟ್ ಮಾಡೋಳಿ, ಯಾಕಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ನಮ್ಮ ಜಾಬ್ ಇರೋದು. ಸೊ ಇದಾದ್ಮೇಲೆ ಟಾಪ್ ಅಲ್ಲಿ ನಿಮ್ಗೆ ನೋಡಿ ಶೇಪ್ ಅಂತಿದೆ. ಸೊ ಕೆಲವೊಂದಿಷ್ಟು ಬಾಟಮ್ ಅಲ್ಲಿ ಎಲ್ಲ ಇರುತ್ತೆ, ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೇಪ್. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಮ್ಮ ಜಾಬ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಇವಾಗ. ಸೊ ಇದು ನೋಡಿ ಈ ರೀತಿ ನಮ್ಮ ಜಾಬ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಅಗೇನ್ ಶೇಪ್ಸ್ ಅಲ್ಲಿ ಹೋಗಿ ನಮ್ಮ ಜಾಬ್ ಸಿಲಿಂಡ್ರಿಕಲ್ ಐತಲ್ಲ, ಸೊ ಅದಕ್ಕೆ ಸಿಲಿಂಡ್ರಿಕಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಇದೇನು ಸಿಲಿಂಡ್ರಿಕಲ್ ಹೈಯರ್ ಡಯಾಮೀಟರ್ ಇದಲ್ಲ ಅದ್ರ ಮೇಲ್ಗಡೆ ನಮ್ಮ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ ರೈಟ್. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ ನೋಡಿ. ಸೊ ಅವಾಗ ನಮಗೆ ಸ್ಟ್ರೇಟ್ ಕಟ್ ಇತ್ತಲ್ಲ, ಸೊ ಇವಾಗ ನೋಡಿ ರೌಂಡ್ ಕಟ್ ವಿತ್ ನಮಗೆ ಔಟರ್ ಮ್ಯಾಕ್ಸಿಮಮ್ ಡಯಾಮೀಟರ್ ಏನಿದಿಲ್ಲ, ಸೊ ಅದರ ಮೇಲ್ಗಡೆ ನಮಗೆ ಟೂಲ್ ಅನ್ನೋದು ಮೂವ್ಮೆಂಟ್ ಆಗಿ ಬಂದೈತೆ ರೈಟ್. ಸೊ ಈ ರೀತಿ ನಾವು ಪ್ರಾಪರ್ ಆಗಿ ಫೋರ್ತ್ ಆಕ್ಸಿಸ್ ಅಲ್ಲಿ ಡ್ರಿಲ್ಲಿಂಗ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸೊ ಇದನ್ನ ಅನಿಮೇಷನ್ ಅಲ್ಲಿ ನೀವು ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ, ನಿಮ್ಗಿನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ಫಸ್ಟ್ನೇ ಹೋಲ್ ನಮಗೆ ಡ್ರಿಲ್ ಆಗ್ತಾ ಇದೆ. ಸೊ ಓಕೆ, ಸೊ ಇದು ಫಸ್ಟ್ನೇ ಹೋಲ್ ಡ್ರಿಲ್ ಆಗ್ತಾ ಇದೆ. ಸೊ ಇಲ್ಲಿ ಟೂಲ್ ಮೂವ್ಮೆಂಟ್ ಇರುತ್ತೆ, ಬಟ್ ಮಷೀನ್ ಅಲ್ಲಿ ನಮಗೆ ಜಾಬ್ ಮೂವ್ಮೆಂಟ್ ಇರುತ್ತೆ. ಸೊ ಅದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ ಫಸ್ಟ್ ಹೋಲ್ ಆದ್ಮೇಲೆ ಇಲ್ಲಿ
ಟೂಲ್ ಮೂವ್ಮೆಂಟ್ ಆಗ್ತಿರುತ್ತೆ ಇವಾಗ. ಸೊ ಬಟ್ ನಮಗೆ ಮಷೀನಲ್ಲಿ ಜಾಬ್ ಮೂವ್ಮೆಂಟ್ ಇರುತ್ತೆ, ಟೂಲ್ ಅಲ್ಲೇ ಫಿಕ್ಸ್ ಇರುತ್ತೆ, ರೈಟ್. ಮಷೀನಲ್ಲಿ ಟೂಲ್ ಎಲ್ಲಿ ಮೂವ್ಮೆಂಟ್ ಆಗಂಗಿಲ್ಲ. ಸೊ ಟೂಲ್ನ ಜಸ್ಟ್ ಓನ್ಲಿ ಟಾಪ್ ಆ್ಯಂಡ್ ಬಾಟಮ್ ಅಷ್ಟೇ ಬರುತ್ತದೆ, ಈ ರೀತಿ ಮೂವ್ಮೆಂಟ್ ಆಗಂಗಿಲ್ಲ ಟೂಲ್. ಅಲ್ಲಿ ಜಾಬ್ ರಿಲೇಟ್ ಆಗುತ್ತೆ ನಮಗೆ, ರೈಟ್. ಸೊ ನಮಗೆ ಇಲ್ಲಿ ಆನಿಮೇಷನಲ್ಲಿ ಈ ರೀತಿ ಕಾಣುತ್ತೆ ಅಷ್ಟೇ. ಇದ್ರ ಅಪೋಸಿಟ್ ನಮಗೆ ಮಷೀನಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ರೆ, ಡ್ರಿಲ್ಲಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಡೌಟ್ ಇದೆ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಸೊ ಥ್ಯಾಂಕ್ ಯು.